ದರ್ಶನ್ ನೇತೃತ್ವದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ ಚಿಕ್ಕಣ್ಣ ವಿಚಾರಣೆಯೂ ಕೂಡ ನಡೆದಿದೆ. ಸೋನಿ ಬ್ರೋಕ್ಸ್ ಪಬ್ನಲ್ಲಿ ಏನು ಚಿಕ್ಕಣ್ಣ ಅವರು ಕೂಡ ದರ್ಶನ್ ಅವರ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಯಾರು ನಿಮ್ಮನ್ನ ಪಾರ್ಟಿಗೆ ಕರೆದಿದ್ರು ಅಂತ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಪಾರ್ಟಿಗೆ ದರ್ಶನ್ ಎಷ್ಟೊತ್ತಿಗೆ ಬಂದಿದ್ರು, ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದು, ಪಾರ್ಟಿಗೆ ದರ್ಶನ್ ಯಾವಾಗ ಬಂದ್ರು, ಎಷ್ಟೊತ್ತಿಗೆ ಬಂದ್ರು, ಮತ್ತು ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಲ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿ ಆ ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಅವರೆಲ್ರಿಗೂ ಕೂಡ ಈಗ ಲಬ್ಢಬ್ ಅಂತ ಇದೆ. ಪಾರ್ಟಿ ವೇಳೆ ದರ್ಶನ್ಗೆ ಕಾಲ್ ಬಂದಿತ್ತಾ? ಯಾಕಂದ್ರೆ ಕಿಡ್ನಾಪ್ ಮಾಡಿಸಿ ಆ ಸಂದರ್ಭದಲ್ಲಿ ಕರೆಯನ್ನು ಕೂಡ ಸ್ವೀಕಾರ ಮಾಡಿರ್ತಾರೆ. ದರ್ಶನ್ ಬಳಿ ಯಾರ್ಯಾರು ಮಾತಾಡ್ತಾ ಇದ್ರು, ಮೆಸೇಜ್ ವಿಚಾರದ ಮಾತುಕತೆ ಏನಾದ್ರೂ ನಡೆದಿತ್ತಾ? ಇವೆಲ್ಲವನ್ನು ಕೂಡ ಚಿಕ್ಕಣ್ಣಾಗಿ ಪೊಲೀಸರು ಕೇಳಿರುವಂತಹ ಪ್ರಶ್ನೆ. ಆಗ ರೇಣುಕಾಸ್ವಾಮಿ ಬಗ್ಗೆ ಏನಾದ್ರೂ ಮಾತಾಡಿದ್ರಾ? ಅವತ್ತು ಪಾರ್ಟಿಗೆ ಎಷ್ಟೊತ್ತಿಗೆ ಹೋಗಿದ್ರಿ ನೀವು? ಚಿಕ್ಕಣ್ಣನವರೇ, ನೀವು ಅವತ್ತು ಪಾರ್ಟಿಗೆ ಎಷ್ಟೊತ್ತಿಗೆ ಹೋಗಿದ್ರಿ? ದರ್ಶನ್ ಅವರು ಎಷ್ಟೊತ್ತಿಗೆ ಬಂದಿದ್ರು? ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಚಿಕ್ಕಣ್ಣನವರಿಗೆ ಕೇಳಿದ್ದಾರೆ. ಈಗ ಚಿಕ್ಕಣ್ಣ ಅವರು ಕೂಡ ಸೇಮ್ ಆನ್ಸರ್ ಅನ್ನ ಕೊಡಬೇಕು, ಇತ್ತ ದರ್ಶನ್ ಅವರು ಕೂಡ ಸೇಮ್ ಆನ್ಸರ್ ಅನ್ನ ಕೊಡಬೇಕು. ಒಂದು ವೇಳೆ ಏನಾದ್ರೂ ತಬ್ಬಿಬ್ಬಾಯ್ತು ಅಂದ್ರೆ ಮತ್ತೆ ದಾಸನ ಗ್ರೂಪ್ ನಲ್ಲಿ ಚಿಕ್ಕಣ್ಣ ಅವರು ಕೂಡ ಆಡ್ ಆನ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಬರೋಬ್ಬರಿ 3 ಗಂಟೆ 15 ನಿಮಿಷಗಳ ಕಾಲ ಚಿಕ್ಕಣ್ಣನವರಿಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿರುವಂಥದ್ದು. ಆ ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ದೇ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕಂತಂದ್ರೆ ಸ್ಟೋನಿ ಬ್ರೋಕ್ಸ್ ಪಬ್ನಲ್ಲಿ ಮಧ್ಯಾಹ್ನ ಮಹಜರು ನಂತರ ಏನು ನಿನ್ನೆ ರಾತ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಚಿಕ್ಕಣ್ಣನವರನ್ನ ಕರ್ಕೊಂಡ್ಬಂದು ಹೇಳಿಕೆಯನ್ನ ದಾಖಲಿಸ್ಕೊಳ್ತಾರೆ. ಆ ಹೇಳಿಕೆಗಳು ಹೀಗಿದೆ. ಅವರು ಕೂಡ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಅದನ್ನ ತನಿಖೆ ನಡೀತಾ ಇರೋದ್ರಿಂದ ಇದನ್ನ ಬಹಿರಂಗಪಡಿಸೋ ಹಾಗಿಲ್ಲ. ಇನ್ನ ಹೆಚ್ಚಿನ ತನಿಖೆಗಾಗಿ ಚಿಕ್ಕಣ್ಣ ಅವರನ್ನ ಕರೆಸ್ತಾರೆ ಮತ್ತೆ. ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಿಲ್ಲ ಇನ್ನು ಯಾರ್ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಬೇಕಾಗಿದೆ. ಚಿಕ್ಕಣ್ಣನವರು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಟೋನಿ ಬ್ರೋಕ್ಸ್ ನಲ್ಲಿ ಏನು ಶನಿವಾರ ಪಾರ್ಟಿ ಇದ್ದಿದ್ರಿಂದ ಸಾಕಷ್ಟು ಜನರು ಭಾಗಿಯಾಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಕನ್ನಡ ಚಿತ್ರರಂಗದ ನಟ ನಟಿಯರಷ್ಟೇ ಅಲ್ಲದೆ ಬೇರೆ ಬೇರೆ ರಂಗದವರು ಕೂಡ ಭಾಗಿಯಾಗಿರ್ತಾರೆ. ಈಗ ಅವರಿಗೆ ಭಯ ಶುರುವಾಗಿದೆ. ಎಲ್ಲಿ ನಮ್ಮ ಹೆಸರು ಬಂದ್ಬಿಡುತ್ತೋ, ನಾವೆಲ್ಲಿ ಹೋಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಭಯ ಇದ್ದೇ ಇರುತ್ತೆ. ಬಟ್ ಇದು ಕೊಲೆ ಕೇಸ್, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿಲ್ಲ ಅಂತಂದ್ರೆ ಭಯ ಪಡುವಂಥ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ. ವಿಚಾರಣೆ ಕರೀತಾರೆ, ವಿಚಾರಣೆಗೆ ಬಂದು ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನೀವು ಸೇಫ್ ಆಗ್ತೀರಾ. ಒಟ್ಟಾರೆಯಾಗಿ ಈಗ ನಟ ದರ್ಶನ್ ಹಾಗೆ ಚಿಕ್ಕಣ್ಣ ಅವರು ಒಂದೇ ಪಬ್ನಲ್ಲಿ ಇದ್ದಿದ್ದೇ ಈಗ ಸಂಕಷ್ಟ ಎದುರಾಗಿದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಊಟಕ್ಕೆ ಸೇರ್ತಾರೆ ಅಥವಾ ಪಾರ್ಟಿ ಅಂತ ಹೋಗ್ತಾರೆ. ಬಟ್ ಅದೇನು ಚಿಕ್ಕಣ್ಣನವರು ಅವತ್ತೇ ಹೋಗಿದ್ರೋ ಗೊತ್ತಿಲ್ಲ. ಇವಾಗ ಕೊಲೆ ಕೇಸ್ನಲ್ಲಿ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸಿಂಪಲ್, ಇವಕ್ಕೆ ಆನ್ಸರ್ ಮಾಡಬೇಕು. ಚಿಕ್ಕಣ್ಣನವರು ಮಾಡಿದ್ದಾರೆ. ಯಾರು ನಿಮಗೆ ಪಾರ್ಟಿಗೆ ಕರೆದಿದ್ರು ಅಂದರೆ ದರ್ಶನ್ ಅವರಂತಾನೆ ಹೇಳಿದ್ದಾರೆ. ಆ್ಯಕ್ಚುಲಿ ದರ್ಶನ್ ಅವರೇ ಇನ್ವೈಟ್ ಮಾಡಿದ್ದಂತೆ ಈ ಪಾರ್ಟಿಗೆ. ಸೊ ಏನು ವಿನಯ್ ಅವ್ರದ್ದೇ ಈ ಪಬ್ ಆಗಿರೋದ್ರಿಂದ ಅವರೇ ಅರೇಂಜ್ಮೆಂಟ್ ಕೂಡ ಮಾಡಿದ್ರು. ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಮಾತ್ರ ಅವತ್ತು ಸೀಮಿತ ಆಗಿದ್ದಂತಹ ಪಾರ್ಟಿ ಇದು. ಹಾಗಾಗಿ ಒಂದಷ್ಟು ನಾಯಕರು ಕೂಡ ನಟನರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಈಗ ಮತ್ತಷ್ಟು ನಾಯಕರಿಗೂ ಕೂಡ ಲಬ್ಡಬ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಹೇಳ್ದಾಗೆ ಕೇವಲ ಇಲ್ಲಿ ಚಿಕ್ಕಣ್ಣ ಮಾತ್ರ ಅಷ್ಟೇ ಅಲ್ಲದೆ ಒಬ್ರು ನಿರ್ಮಾಪಕರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾನೆ ಇದೆ. ಸಂಖ್ಯೆಯು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ಕೊಲೆ ಕೇಸ್ ಒಂದು ರೀತಿಯಾಗಿ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇದೇನು ಸದ್ಯಕ್ಕೆ ಮುಗಿಯುವಂತಹ ಮ್ಯಾಟ್ರೇ ಅಲ್ಲ. ಯಾಕಂದ್ರೆ ವಿನಯ್ ಒಡೆತನದಲ್ಲಿರುವಂತಹ ಸ್ಟೋನಿ ಬ್ರೋಕ್ಸ್ ನಲ್ಲಿ ಪಾರ್ಟಿ ಆಗಿರೋದು. ಯಾಕೋ ಇದಕ್ಕೂ
ದರ್ಶನ್ಗೂ ಹಾಗೆ ಬರ್ತಾ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಈಗ ಈ ಹಿಂದೇನು ಸ್ಟೋನಿ ಬ್ರೋಕ್ಸ್ನಲ್ಲಿ ಅತಿ ಹೆಚ್ಚು ಕಾಲ ಅಂದ್ರೆ ಸಮಯಕ್ಕೂ ಮೀರಿ ಪಾರ್ಟಿ ಮಾಡಿದ್ರು ಅಂತ ಆಗ್ಲೂ ಕೂಡ ಸ್ಟೋನಿ ಬ್ರೋಕ್ಸ್ನಲ್ಲಿ ಒಂದು ವಿವಾದ ಸ್ಟಾರ್ಟ್ ಆಗಿತ್ತು. ದರ್ಶನ್ ಮೇಲೆ ಅಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಡುವಂತಹ ಸಂದರ್ಭ ಕೂಡ ಒದಗಿ ಬಂದಿತ್ತು. ಈಗ ಮತ್ತದೇ ಸ್ಟೋನಿ ಬ್ರೋಕ್ಸ್ ದರ್ಶನ್ ಹಾಗೆ ಚಿಕ್ಕಣ್ಣಾಗಿ ಕಂಟಕವನ್ನ ತಂದೊಡ್ಡಿದೆ. ದರ್ಶನ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ನಿಜಕ್ಕೂ ಕೂಡ ಕ್ಷಣಕ್ಕೂ ಕೂಡ ರಣರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂಥದ್ದು. ಎಸ್, ಸ್ಟೋನಿ ಬ್ರೋಕ್ಸ್ನಲ್ಲಿ ಪಾರ್ಟಿ ಆಗಿದೆ. ಈಗಾಗಲೇ ವಿನಯ್ ಕೂಡ ಅಂಧರಾಗಿದ್ದಾರೆ. ನಟ ಚಿಕ್ಕಣ್ಣ ಬೆನ್ನಲ್ಲೇ ಈಗ ಮತ್ತೊಬ್ಬ ನಾಯಕನಿಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ. ಇವರೆಲ್ಲರೂ ಕೂಡ ದರ್ಶನ್ ಅವರ ಸಹಪಾಠಿಗಳೇ, ಬಹಳ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಒಂದು ಗ್ಯಾಂಗ್ ಇದೆ ಆಕ್ಚುಲಿ ದರ್ಶನ್ ಅವರಿಗೆ. ಈ ಧನ್ವೀರ್ ಆಗಿರ್ಬೋದು, ಅಭಿಷೇಕ್ ಅಂಬರೀಷ್ ಆಗಿರ್ಬೋದು, ವಿನಯ್ ಪ್ರಭಾಕರ್ ಆಗಿರ್ಬೋದು, ಈಗ ಏನು ನೀವು ಗಮನಿಸ್ತಾ ಇದ್ದೀರಿ ಯಶಸ್ ಸೂರ್ಯ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಇವರೆಲ್ಲರೂ ಒಂದು ಕಡೆ ಬಹಳ ಕ್ಲೋಸೆಸ್ಟ್ ಫ್ರೆಂಡ್ಸ್. ಗರಡಿ ಚಿತ್ರದ ನಟ ಯಶಸ್ಗೂ ಕೂಡ ಈಗ ನೋಟಿಸ್ ನೀಡುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಅವರು ಕೂಡ ಪಾರ್ಟಿಯಲ್ಲಿ ಭಾಗಿ ಆಗಿದ್ರು ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ.